ನಾನು ಅವನು ಒಂಥರ ಈ ಕುಚ್ಕೋ ಥರ ಇರ್ತಿದ್ವಿ. ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಯಾವತ್ತಿಂದ ಒಡನಾಟ ಶುರುವಾಗಿದ್ದು ಅವ್ರ ಜೊತೆಗೆ ಅಂತ? ಆ್ಯಕ್ಚುಲಿ ನವಗ್ರಹ ಟೈಮಲ್ಲಿ ಅವಕಾಶಗಳಿಗೋಸ್ಕರ ಅವ್ರು ಕಾಯ್ತಾ ಇದ್ರು, ಬಟ್ ಏನೋ ಸಿಗ್ಲಿಲ್ಲ ಅನ್ನೋ ಥರ ಎಲ್ಲ. ದರ್ಶನ್ ಅವರು ಕೂಡ ಒಂದಷ್ಟು ಸಿನಿಮಾ ರೆಫರ್ ಮಾಡಿದ್ರು. ಸ್ವಲ್ಪ ವೀಕ್ ಆಗಿದ್ದ, ತುಂಬ ಸಣ್ಣ ಬೇರೆ ಆಗಿದ್ದ. ಟೈಫಾಯ್ಡಿಂದ ಒಂಚೂರು ವೀಕ್ ಆಗಿಬಿಟ್ಟಿದ್ದ. ನೋಡಿದವರು ಯಾಕೆ ಹಿಂಗಾಗಿದ್ದೀರಾ ಅದು ಇದು ಅಂತ ಕೇಳ್ತಾರೆ. ಹುಷಾರಾಗೋ, ಬೇಗ ರೆಡಿಯಾಗೋ, ಏನೋ ಒಂದು ಮಾಡೋಣ ಹಂಗೆ ಹಿಂಗೆ ಅಂದರೆ ಸರಿ ಬೈ ಅಂತ. ಆವತ್ತು ಲಾಸ್ಟ್ ಅಷ್ಟೇ ಫೋನ್. ಮದುವೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆ ಸರ್, ಯಾಕೆ ಅವ್ರು ಇನ್ನೂ ಮದುವೆ ಆಗಲಿಲ್ಲ ಅಂತ? ಬಟ್ ಏನು ಕೇಳ್ತಾ ಇರಲಿಲ್ಲ, ಅವನೂ ಏನು ಹೇಳ್ಕೊಂತಿರ್ಲಿಲ್ಲ. ಯಾರೆಲ್ಲ ಬಂದಿರೋ? ದರ್ಶನ್ ಸರ್ ಏನಾದರೂ ಬಂದಿದ್ರಾ? ದರ್ಶನ್ ಅವ್ರು ಬಂದಿರಲಿಲ್ಲ, ನಾನು ದಿನಕರ್ ಇಬ್ಬರು ಬಂದಿದ್ವಿ, ಮಿಕ್ಕಿದವ್ರಲ್ಲಿ ಬಂದು ಹೋದ್ರು ಅಂತ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನವಗ್ರಹ ಸಿನಿಮಾ ಖ್ಯಾತಿಯ ಶೆಟ್ಟಿ ಅಲಿಯಾಸ್ ಗಿರಿ ದಿನೇಶ್ ಅವರು ನಿನ್ನೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅವರ ಸಾವಿನ ಸುತ್ತ ಕೆಲವೊಂದಷ್ಟು ಊಹಾಪೋಹಗಳು ಓಡಾಡ್ತಾ ಇವೆ. ಸದ್ಯಕ್ಕೆ ಅವರ ಸಾವಿನ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ನಾಗೇಂದ್ರ ಅರಸ್ ಅವರಿದ್ದಾರೆ. ಸ್ನೇಹಿತರೆ, ನಾಗೇಂದ್ರ ಅರಸ್ ಅವರು ಕೂಡ ನವಗ್ರಹ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ರು, ನಾಗಿ ಎನ್ನುವಂತಹ ಪಾತ್ರ. ಇನ್ಫ್ಯಾಕ್ಟ್ ನಾಗಿ ಮತ್ತು ಆ ಒಂದು ಶೆಟ್ಟಿ ಪಾತ್ರ ಒಟ್ಟೊಟ್ಟಿಗೆ ಬರುತ್ತೆ ಸಿನಿಮಾದಲ್ಲಿ. ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ಸರ್, ಫಸ್ಟ್ಲಿ ನಿಮ್ಮ ಗೆಳೆಯ ಕೂಡ ಹೌದು, ತೀರು ಹೋಗಿದ್ದಾರೆ ನಿನ್ನೆ ಹೃದಯಾಘಾತದಿಂದ. ನಿಮ್ಮ ಫಸ್ಟ್ ರಿಯಾಕ್ಷನ್? ಬೇಜಾರಿದೆ ನಿಜವಾಗ್ಲೂ, ಯಾಕಂದರೆ ಇನ್ನೂ ಬಾಳಿ ಬದುಕಬೇಕಾದ ಒಬ್ಬ ಕಲಾವಿದ. ಅದು ಒಬ್ಬರು ಹೇಳಿದ ತಕ್ಷಣ ನನಗೆ ಒಂಚೂರು ಶಾಕಿಂಗ್ ಆಯಿತು, ನಂಬಕ್ಕಾಗಲಿಲ್ಲ. ಆಮೇಲೆ ಯಾರು ನನಗೆ ಕಾಲ್ ಮಾಡಿ ಹೇಳಿದರು, ಅವರು ಕೂಡ ಹೇಳಿದ್ರು, ಸರ್ ರೂಮರ್ ಬರ್ತಿದೆ, ಡೌಟ್ ಇದೆ, ಬಟ್ ಹೆಂಗೆ ಅನ್ನೋದು ಗೊತ್ತಿಲ್ಲ ಅಂದರು. ಅದಕ್ಕೆ ನಾನು ಎಡಿಟಿಂಗಲ್ಲಿದ್ದೆ, ಯಾವುದೊಂದು ಮೂವಿದು ಅರ್ಜೆಂಟ್ ಡಬ್ಬಿಂಗ್ ವರ್ಕಲ್ಲಿ ಕಳಿಸ್ಬೇಕಿತ್ತು. ಆಮೇಲೆ ನಮ್ಮ ಮಿಸ್ಸಸ್ಗೆ ಹೇಳಿದೆ, ಚಿನ್ನು ಈ ಥರ ಒಂಚೂರು ನೋಡ್ಕೊಂಬರೋಕ್ಕಾಗುತ್ತಾ? ಯಾಕಂದ್ರೆ ನಮ್ಮ ಮನೆಯಿಂದ ಅರ್ಧ ಕಿಲೋಮೀಟ್ರ್ ಅಷ್ಟೇ, ಒಂದು 2-3 ರೋಡು ಈ ಕಡೆ ಮೇನ್ ರೋಡು, ನಮ್ಮದು ಆ ಕಡೆ ಅದು ರಾಮಂದ್ರ, ನಮ್ಮದು ರಾಜಾಜಿನಗರ. ಸರಿ ರೀ ನೋಡ್ಕೊಂಬರ್ತೀನಿ ಅಂದ್ಬಿಟ್ಟು ಹೋಗಿ ಕೇಳಿದ್ದಾಳೆ. ಒಂದು 4 ಜನ ಇದ್ದರು ಅಲ್ಲಿ. ಕೇಳಿದ್ದಾರೆ, ಗಿರಿ ಸರ್ ಆರಾಮಿದ್ದಾರಲ್ಲ ಅಂದ್ಬಿಟ್ಟು. ಆಗ ಅವ್ರು ಹೇಳಿದಂತ, ಇಲ್ಲ ಈ ಥರ ಹೆಂಗೆ ತೀರೋದ್ರು ಅಂತ. ಆಮೇಲೆ ಅವಳು ಹೇಳಿದ್ಲು, ಕನ್ಫರ್ಮ್ ಮಾಡಿದ್ಲು. ಆಮೇಲೆ ನಾನು ಒಂದಷ್ಟು ನಮ್ಮ ನ್ಯೂಸ್ ಚಾನಲ್ಸು ಸ್ನೇಹಿತರು ಅವರಿಗೆಲ್ಲ ಇನ್ಫಾರ್ಮ್ ಮಾಡಿದೆ, ಈ ರೀತಿ ಹಿಂಗೆ ಆಗಿದೆ ಅಂದ್ಬಿಟ್ಟು. ಬಟ್ ರಿಯಲಿ ಇಟ್ಸ್ ವೆರಿ ಸ್ಯಾಡ್, ಭಾಳ ಬೇಜಾರಾಗ್ತಿದೆ. ಸರ್, ಅದೇ ಪ್ರಮುಖವಾಗಿ ಅಂದರೆ ಅವರು ಪೂಜೆ ಮಾಡ್ತಾ ಇದ್ರಂತೆ ನಿನ್ನೆ ಸಂಜೆ ವೇಳೆಯಲ್ಲಿ. ಸೊ ಆ ಟೈಮಲ್ಲಿ ಏನೋ ಕುಸಿದು ಬಿದ್ದರು. ಆ ಟೈಮಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಾಗ ಅಂದರೆ ಅಲ್ಲೇ ತೀರು ಹೋಗಿದ್ರು ಅಂತ. ಆ್ಯಕ್ಚುಲಿ ಅದೇ ನಿಜಾನಾ ಅಥವಾ ಬೇರೆ ಏನಾಗಿತ್ತು ಎಕ್ಸಾಕ್ಟ್ಲಿ? ಅಂದರೆ ಇದಕ್ಕಿಂತ ಮೊದಲು ಏನಾದರೂ ಹೃದಯಾಘಾತ ಎಲ್ಲ ಆಗಿತ್ತಾ ನಿಮಗೆ, ನಿಮ್ಮ ಗಮನಕ್ಕೆ ಬಂದಿತ್ತಾ ಅದೆಲ್ಲ ಅಂತ? ಇಲ್ಲ, ಆ ಥರ ಏನೂ ಆಗ್ತಿರ್ಲಿಲ್ಲ. ಯಾಕಂದರೆ ರೆಗ್ಯುಲರು ನಾನು ಅವರ ಮನೆ ರೋಡ್ ಮುಂದೆನೇ ಹೋಗಬೇಕಾಗಿದ್ದು. ನಮ್ಮ ಮಕ್ಕಳನ್ನ, ನಾನು ಫ್ರೀ ಇದ್ದಾಗ ನಮ್ಮ ಮಕ್ಕಳನ್ನ ಕಾಲೇಜಿಗೆ ಬಿಟ್ಟು ಹೋಗುವಾಗ ಅವಾಗ ಅಲ್ಲಿ ಸಿಗೋನು. ಆಮೇಲೆ ಬಾರೋ ಮನೆಗೆ, ಯಾಕೋ ಬರೋದಿಲ್ಲ, ತುಂಬ ದಿನ ಆಯಿತು, ಬಾ ಎಲ್ಲರೂ ಸೇರೋಣ, ಅದು ಇದು ಆ ರೀತಿ ಒಂದು ಹೇಳ್ತಾ ಇದ್ದೆ. ಇಲ್ಲ ಬೈ, ಹೇಳಿ ಬೈ, ಆರಾಮಾಗಿದ್ದೀನಿ ಬೈ, ಹಂಗೆ ಹಿಂಗೆ ಅಂತಿದ್ದ. ಒಂಥರ ಸ್ವಾಭಿಮಾನಿ ಕೂಡ ಅಂತ ಹೇಳ್ಬೋದು. ಅದು ಇವತ್ತು ಅವ್ರ ಅತ್ತೆ ಹೇಳಿದ್ರು, ಯಾರಾದರೂ ಹೇಳಿದ್ರು ಏನೂ ಇದು ಮಾಡ್ತಿರ್ಲಿಲ್ಲ. ಆಮೇಲೆ ನಾನು ಹೇಳಿದೆ, ಅರ್ಸೋರ ಹತ್ರ ಹೋಗು, ಅವ್ರ ಜೊತೇಲಿರೋ, ಸಿನಿಮಾಗಳೆಲ್ಲ ರೆಫರ್ ಮಾಡ್ತಾರೆ ಪಾಪ ಅಂತ. ನಾನು ಬಿಗಿನಿಂಗ್ ಇನಿಷಿಯಲ್ ಟೈಮಲ್ಲೂ ಒಂದಷ್ಟು ಮಾಡಿದ್ದೆ. ಆಮೇಲೆ ದರ್ಶನ್ ಅವರು ಕೂಡ ಒಂದಷ್ಟು ಸಿನಿಮಾ ರೆಫರ್ ಮಾಡಿದರು. ಬಟ್ ಅದೇನೋ ಗೊತ್ತಿಲ್ಲ, ಅವ್ರ ಪರ್ಸನಲ್ದು ನಮ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಒಬ್ಬ ವ್ಯಕ್ತಿ ಒಳ್ಳೆ ನಟ, ಅದು ಮೇರು ನಟನ ಮಗ ಅಂತ ಅಂದಾಗ ನಮ್ಗೆ ಇನ್ನೂ ಒಂದು ಸೆಂಟಿಮೆಂಟ್ ಫೀಲ್ ಇರುತ್ತೆ. ನಮ್ಮವರು ನಮ್ಮ ಜೊತೆಗೆ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದು ನವಗ್ರಹದಲ್ಲಿ, ಚೆನ್ನಾಗಿರಲಿ ಅಂತ ಉದ್ದೇಶದಲ್ಲಿ ನಾವು ಒಂದು ಸಪೋರ್ಟ್ ಥರ ಒಂದಷ್ಟು ಸಿನಿಮಾಗಳಿಗೆ ಹೇಳಿದ್ವಿ. ಬಟ್ ಅಲ್ಲಿ ಏನಾಯಿತೋ ಅದು ನಮಗೆ ಗೊತ್ತಿಲ್ಲ. ಬಟ್ ಕ್ರಮೇಣ ನಾನು ಈ ಕಡೆ ನಂದು ಇದರಲ್ಲಿ ಬ್ಯುಸಿ ಆದೆ, ಕೆಲವೊಮ್ಮೆ ಸಿಗೋದು ಕಡಿಮೆ ಆಯಿತು. ಜಸ್ಟ್ ಈಗ ಒಂದು 2-3 ತಿಂಗಳಿಂದ ಒಂದು ಸರಿ ನೋಡಿದೆ. ಇನ್ಫ್ಯಾಕ್ಟ್ ನಮ್ಮನೆ ಹತ್ರನೇ, ನಮ್ಮನೆ ರೋಡಲ್ಲೇ ಸಿಕ್ಕಿದ್ದು. ನಾನು ನಮ್ಮ ಡಾಗಿನ ವಾಕಿಂಗ್ ಹಿಡ್ಕೊಂಡು ಹೋಗ್ತಿದ್ದೆ, ಆವಾಗ ನೋಡಿದೆ, ಏನೋ ಇಲ್ಲಿ ಮನೆಗೆ ಬಂದೇನೋ, ಬಾರೋ ಅಂತಂದೆ. ಇಲ್ಲ ಬೈ, ಯಾರೋ ವೆಯ್ಟ್ ಮಾಡ್ತಾಯಿದ್ದೆ, ಅದೇ ಆಟೋ ತೊಗೊಂಬರ್ತೀನಿ ಅಂದರು. ನಮ್ಮನೆ ಎದುರುಗಡೆನೂ ಒಬ್ಬರು ಇದ್ದರು ಆಟೋದವರು. ಕೊನೆಗೆ ಅವ್ರು ಬಂದು ಅವ್ರು ಕರ್ಕೊಂಡು ಹೋದರು. ಅದೇ ಲಾಸ್ಟು. ಅದಾದಮೇಲೆ ಒಂದು ಸರಿ ಫೋನಲ್ಲಿ ಮಾತಾಡಿದ್ದು, ಇದು ನವಗ್ರಹ ಪ್ರಮೋಷನಲ್ ಟೈಮಲ್ಲಿ
ದಿನಕರ್ ಹೇಳ್ದು ನಾಗಿ ಈ ಥರ ಅವನು ಗಿರಿದು ನಂಬರ್ ಮಿಸ್ ಆಗಿದೆ ಕಣೋ, ಒಂಚೂರು ಕೊಡೋ ಈ ರೀತಿ ಪ್ರಮೋಷನ್ ಹೇಳಬೇಕು ಅಂದ್ಬಿಟ್ಟು ಆಮೇಲೆ ಕೊಟ್ಟೆ. ಮಾತಾಡಿದ್ರು ಅವರು, ಮಾತಾಡಿ ಈ ರೀತಿ ಪ್ರಮೋಷನ್ ಓಕೆ ಬೈ ಬರ್ತೀನಿ ಅಂತಂದ್ರೆ ಆಮೇಲೆ ನನಗೆ ಮಾಡಿ ಇಲ್ಲ ಬೈ ಆಗಲ್ಲ, ಒಂಚೂರು ಮೆಡಿಸನ್ ತೊಗೊತಿದ್ದೀನಿ, ಆಗೋದಿಲ್ಲ, ಟೈಫಾಯ್ಡ್ ಬಂದಿತ್ತು, ಹಾಗಾಗಿ ಬರೋಕ್ಕಾಗಲ್ಲ, ಅದು ಹೆಂಗೆ ಹೇಳೋದು ಸಡನ್ನಾಗೆ, ನೀವು ಹೋಗಿ ಬನ್ನಿ ಬೈ ಆಗಲ್ಲ. ಸ್ವಲ್ಪ ವೀಕ್ ಆಗಿದ್ದ, ತುಂಬ ಸಣ್ಣ ಬೇರೆ ಆಗಿದ್ದ, ನನಗೆ ಸಡನ್ನಾಗಿ ಗುರ್ತಿಡಿಯೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಆಮೇಲೆ ಹುಷಾರಾಗೋ, ಬೇಗ ರೆಡಿಯಾಗೋ, ಏನೋ ಒಂದು ಮಾಡೋಣ ಹಂಗೆ ಹಿಂಗೆ ಅಂದರೆ ಸರಿ ಬೈ ಅಂತ. ಆವತ್ತು ಲಾಸ್ಟ್ ಅಷ್ಟೇ ಫೋನು. ಯಾವಾಗ ನಾವು ನವಗ್ರಹ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಬಿಫೋರ್ ರಿಲೀಸ್ ಮಾಡೋ ಟೈಮಲ್ಲಿ. ನೆನ್ನೆ ಬಂದಾಗ ಈ ನ್ಯೂಸು ನಿಜವಲ್ಲೂ ಒಂಥರ ಬೇಜಾರಾಯಿತು. ಈಗ ನೀವೇ ಹೇಳಿದಾಗೆ ಮೇರು ನಟ ದಿನೇಶ್ ಅವರ 5 ಮಕ್ಕಳಲ್ಲಿ ಇವರು ಕೂಡ ಒಬ್ಬರು. ಜೊತೆಗೆ 45 ವರ್ಷ ಅಷ್ಟೇ ಆಗಿದ್ದವ್ರಿಗೆ, ಜಾಸ್ತಿ ಏನು ಏಜ್ ಆಗಲಿಲ್ಲ. ಜೊತೆಗೆ ಮದುವೆ ಕೂಡ ಆಗಿರಲಿಲ್ಲ. ಸೊ ಅದಕ್ಕೆ ಮದುವೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನಾದರೂ ಮಾಹಿತಿ ಇದೆ ಸರ್, ಯಾಕೆ ಅವ್ರು ಇನ್ನೂ ಮದುವೆ ಆಗಲಿಲ್ಲ ಅಂತ? ಗೊತ್ತಿಲ್ಲ ಸರ್, ಯಾಕಂದರೆ ಕೆಲವು ಪರ್ಸನಲ್ನ ನಾವು ಕೆದಕಲ್ಲ. ಹೇಗೆ ಈಗ ಒಂದು ಚೆನ್ನಾಗಿದ್ದು ಹೆಂಗಿರ್ತೀವೋ ಆ ರೀತಿನೇ ಇದ್ಬಿಡ್ಲಿ ಅಂತ ನಾವು. ಈಗ ನಾವು ನೀವು ಎಷ್ಟೋ ಪರಿಚಯ, ಈಗ ನಿಮ್ಮದು ಪರ್ಸನಲ್ ನಾವು ಕೇಳೋಕ್ಕಾಗೋದಿಲ್ಲ, ನಿಮಗೆ ಗರ್ಲ್ ಫ್ರೆಂಡ್ಸ್ ಇದ್ದಾರಾ ಅಥವಾ ಮದುವೆ ಆಗಿದೆಯಾ ಅನ್ನೋದು. ಅದು ಅವರವರು ಒಂದಿರುತ್ತೆ, ಜಾಸ್ತಿ ಪರ್ಸನಲೈಸ್ಡಾಗಿ ಹೋಗಲ್ಲ. ಯಾಕಂದರೆ ಕೆಲವೊಮ್ಮೆ ಏನು ಅವರು ನಾವೇನಾದರೂ ಕೇಳಿದ್ರೆ ಕೆಲವೊಂದೇನಾದರೂ ಹರ್ಟ್ ಆಗಬಹುದೇನೋ ಅವ್ರಿಗೆ ಅನ್ನೋ ದೃಷ್ಟಿಲಿ ನಾನೇನು ಕೆಲವು ಕೇಳೋಕ್ಕಾಗಲ್ಲ. ಆ ಟೈಮಲ್ಲಿ ಏನು ಆ ಟೈಮ್ನ ಎಂಜಾಯ್ ಮಾಡಬೇಕು, ಆ ಪ್ರೆಸೆನ್ಸ್ ಎಂಜಾಯ್ ಮಾಡಬೇಕು ಅಷ್ಟೇ. ನಾನು ಆ ದೃಷ್ಟಿಲಿ ಇದು ಮಾಡ್ತೀನಿ. ಬಟ್ ಏನು ಕೇಳ್ತಾ ಇರಲಿಲ್ಲ, ಅವನೂ ಏನು ಹೇಳ್ಕೊತಿರ್ಲಿಲ್ಲ. ಯಾವಾಗಾದರೂ ಸುಮ್ಮನೆ ರೇಗ್ಸವು, ಏನೋ ಯಾವಾಗಲೂ ಮದುವೆ ಹಂಗೆ ಹಿಂಗೆ ಅಂತ ಸುಮ್ಮನೆ ಯಾವಾಗಲೂ ಏನೋ ಬೈ ಈಗ ಎಷ್ಟಾದ್ಮೇಲೆ ಏನು ಬೈ ಯಾರು ಏನು ಕೊಡ್ತಾರೆ ಹಂಗೆ ಹಿಂಗೆ ಅನ್ನೋನು. ಬಟ್ ಏನೋ ಆಗ್ತೇನೆ ಅಂತ ಅಂದ್ಕೊಂಡಿದ್ದೆ, ಬಟ್ ಏನು ಮಾಡೋಕ್ಕಾಗಲ್ಲ, ವಿಧಿ. ಅದ್ರ ಮುಂದೆ ನಾವು ಬರೀ ಬೊಂಬೆಗಳಷ್ಟೇ, ಆಡಿಸೋನು ಆಡಿಸ್ತಾ ಇರ್ತಾನೆ, ನಾವು ಆಡ್ತಾ ಇರೋದು ಅಷ್ಟೇ. ಅಂದರೆ ಪರ್ಟಿಕ್ಯುಲರ್ಲಿ 2008ರಲ್ಲಿ ನವಗ್ರಹ ಸಿನಿಮಾ ರಿಲೀಸ್ ಆಗಿತ್ತು. ಅವರ ಕಾಮಿಡಿ ಟೈಮಿಂಗ್ ಮತ್ತು ಅವರ ಕಾಂಬಿನೇಷನ್ ಕೂಡ ಸಖತ್ ಹಿಟ್ ಆಗಿತ್ತು. ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆಯಲ್ಲ ಅಂತ ಅನಿಸಿತ್ತು. ಇನ್ಫ್ಯಾಕ್ಟ್ ಅಂದರೆ ಅವ್ರು ಚಿಕ್ಕ ವಯಸ್ಸಿಂದನೇ ಅವ್ರು ಮಾಡ್ಕೊಂಡು ಬಂದಿದ್ರಂತೆ. ಅಂದರೆ ಅದು ಅಂದರೆ ಕೆಲವಷ್ಟು ದಿನಗಳ ಹಿಂದೆ ಗೊತ್ತಾಯಿತು ನಮಗೆ. ಅವರು ಚಿಕ್ಕ ವಯಸ್ಸಲ್ಲಿ ಒಂದು ಬಾರೆ ನನ್ನ ಮುದ್ದಿನ ರಾಣಿ ಸಿನಿಮಾದಲ್ಲಿ ಅವರು ಚೈಲ್ಡ್ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡಿದರು. ಅದಾದಮೇಲೆ ವಜ್ರ, ಚಮಕಾಯಿಸಿ, ಚಿಂದಿ ಉಡಾಯಿಸಿ ಅದೆಲ್ಲ ಬಂತು. ನವಗ್ರಹದಲ್ಲಿ ಅವ್ರದ್ದು ತುಂಬ ಹೈಲೈಟ್ ಆಯಿತು, ತುಂಬ ಪಾಪ್ಯುಲರ್ ಆಯಿತು. ಅದಕ್ಕಿಂತ ಮುಂಚೆ ನಿಮಗೆ ಒಡನಾಟ ಇತ್ತಾ? ಯಾವತ್ತಿಂದ ಒಡನಾಟ ಶುರುವಾಗಿದ್ದು ಅವ್ರ ಜೊತೆಗೆ ಅಂತ? ಆ್ಯಕ್ಚುಲಿ ನವಗ್ರಹ ಟೈಮಲ್ಲಿ ನನಗೆ ನಮ್ಮ ರಾಮಂದ್ರದ ಹತ್ರ ಸ್ಟುಡಿಯೋ ಇತ್ತು ನಮ್ಮದು. ಅಲ್ಲಿ ನಾವು ಬಾಲ್ಕನಿಲಿ ನಿಂತಿದ್ದೆ, ಒಂದು ಅಂಗಡಿ ಕಾರ್ನರಲ್ಲೇ ಒಂದು ಅಂಗಡಿ ಇತ್ತು. ಅಲ್ಲಿ ಬರೋನು, ಅದ್ರ ಪಕ್ಕ ಒಂದು ಟೀ ಅಂಗಡಿ ಇದೆ, ಅಲ್ಲಿ ಬಂದು ದಮ್ ಹೊಡಿಯೋಕ್ಕೆ ಬರೋನು. ನಾನು ದೂರದಿಂದ ನೋಡ್ಬಿಟ್ಟು ಎಲ್ಲೂ ನೋಡ್ದಂಗೆ ಇದೆ ಈ ಫೇಸ್ ಕಟ್ಟು, ಸಿಮಿಲರ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ನಮ್ಮ ಸ್ಟುಡಿಯೋ ಆಫೀಸ್ ಬಾಯ್ನ ಕಳಿಸ್ದೆ. ಅಪ್ಪಿ ಹೋಗ ಹುಡುಗನ ಕರ್ಕೊಂಬ, ಅಲ್ಲಿ ಇದಾರಲ್ಲ ಅವ್ರನ್ನ ಕರ್ಕೊಂಬ ಅಂದೆ. ಆಮೇಲೆ ಗಿರಿ ಬಂದಾದ್ಮೇಲೆ ನಮಸ್ತೆ ಅಂತ ಅವ್ರ ಡ್ಯಾಡಿ ವಯಸ್ಸಲ್ಲೇ, ನೀವು ದಿನೇಶ್ ಅವ್ರ ಮಗ ಅಲ್ವಾ ಅಂದೆ. ಹೌದು ಸರ್. ಏನು ಸಾರ್ ಗೀರೋ, ನಾನು ನಾಗು ಅರ್ಸೋರ್ ಮಗ. ಹಾಂ ಹೇಳಿ ಹೇಗಿದ್ರಿ ಸರ್? ಮತ್ತೆ ಏನು ಸಾರ್ಗಿರೋ, ಬಾಪಿ ಕೂತ್ಕೋ, ಏನು ಟೀ ಕುಡ್ತೀಯಾ ಇರು ಅಂದ್ಬಿಟ್ಟು ಟೀ ಕುಡಿಸಿ, ಏನು ಮಾಡ್ತಿದ್ಯಾ ಏನು ಎತ್ತ ಅಂದೆ. ಇಲ್ಲ ಜಿ ಈ ಥರ ಮಾಮೂಲಿ ಮಿಮಿಕ್ರಿ ಅದು ಇದು, ಆಮೇಲೆ ಯಾವ್ದಾರು ಫಂಕ್ಷನ್ಸ್ ಶೋಗಳಿಗೆ ಹೋದಾಗ ಮಿಮಿಕ್ರಿ ಅದು ಇದು ಮಾಡ್ತಾಯಿರ್ತೀನಿ ಆರ್ಕೆಸ್ಟ್ರಾ ಟ್ರೂಪಲ್ಲಿ ಅಂತ ಅಂತಿದ್ದ. ಸಿನಿಮಾ ಸೀರಿಯಲ್ ಏನು ಮಾಡಲ್ವೇನೋ, ಯಾವುದೋ ಹೇಳ್ತೀನಿ ಮಾಡೋ ಅಂದೆ. ಇನ್ನೂ ಯಾರೂ ಕೇಳಿಲ್ಲ ಬೈ, ಅದು ಹೇಳಿದ ತಕ್ಷಣ ನಾನು ಯಾವ್ದಾರು ಇದ್ದರೆ ಹೇಳಿ ಅಂದ. ಸರಿ, ಅದೇ ಟೈಮ್ಗೆ ನವಗ್ರಹ ಬಂತು. ಆವಾಗ ದಿನಕರ್ ಹೇಳ್ದ, ದಿನಕರ್ ಆಮೇಲೆ ದರ್ಶನ್, ಮಗ ಈ ರೀತಿ ಒಂದು ಕಾಂಬಿನೇಷನ್ ಬೇಕು ಕಣೊಬ್ಬ, ಇನ್ನೊಬ್ಬ ವಿಲನ್ ಮಗ ಬೇಕು ನಿನ್ನ ಜೊತೆ ಇದಕ್ಕೆ, ಕಾಮಿಡಿ ಇದಕ್ಕೆ ಯಾರು ಹುಡುಕ್ತಾ ಇದ್ದೀವಿ, ಯಾರೋ ಇದ್ದರೆ ಹೇಳೋ ಅಂದ. ಹ್ಞೂ ಕಣೋ ಅಂದ. ಆಮೇಲೆ ಫ್ಲ್ಯಾಶ್ ಆಯಿತು, ಅರೆ ಇವನೇ ಇದ್ದಾನಲ್ಲ. ಬಟ್ ಮನೇನೂ ನೋಡಿರಲಿಲ್ಲ ನಾನು. ಆ ಕಡೆ ರಾಮಂದ್ರ ಅಂತ ಅಂದಿದ್ದ, ರಾಮಂದ್ರ ಬಸ್ ಸ್ಟಾಪ್ ಹತ್ರ ಅಂತ ಹೇಳಿದ್ದ. ಸರಿ ಅಂದ್ಬಿಟ್ಟು ನಾನು ಹೋದೆ. ಯಾವಾಗ ದಿನಕರು ದರ್ಶನ್ ಹೇಳಾದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಅಂಗಡಿ ಹತ್ರ ಎಲ್ಲ ಕೇಳಿ, ದಿನೇಶ್ ಅವ್ರ ಮಗ ಮನೆ ಎಲ್ಲಿ ಅಂದ್ಬಿಟ್ಟು, ಸರ್ ಇಲ್ಲೇ ಇರೋದು ನೋಡಿ, ಅವ್ರ ಅಣ್ಣನೇ ಅವರು ಅಂತ ಅಂದರು. ಆಮೇಲೆ ಅವ್ರ ಅಣ್ಣನ ಮಾತಾಡಿ ಇದು ನಂಗೆ ಫೋನ್ ಮಾಡೋಕ್ಕೆ ಹೇಳಿ, ಅವ್ನು ಇರಲಿಲ್ಲ, ಫೋನ್ ಮಾಡೋಕ್ಕೆ ಹೇಳಿ, ಇಲ್ಲ ಸ್ಟುಡಿಯೋಗೆ ಬರೋಕ್ಕೆ ಹೇಳಿ, ನಾನು ಇರ್ತೀನಿ ಅಂತ. ಆಮೇಲೆ ಫೋನ್ ಮಾಡ್ಕೊಂಡು ಸ್ಟುಡಿಯೋಗೆ ಬಂದ ಗಿರಿ. ಬಂದಾದಮೇಲೆ ಇಮಿಡಿಯೇಟ್ ಅಲ್ಲಿಂದನೇ ದಿನಕರಿಗೆ ಫೋನ್ ಮಾಡಿಸಿ ಈ ಥರ ಎಲ್ಲಿದ್ರು ಫಸ್ಟ್ ತಗೊಂಬ ಅಂತ ಹಂಗೆ ಹೋಗಿ ಆಮೇಲೆ ಆಫೀಸಿಗೆ ಹೋಗಿ ಮಾತಾಡಿಸಿ
ಅಲ್ಲಿಂದಲ್ಲೇ ಹಂಗೆ ಲಿಂಕ್ ಆಗಿದ್ದು. ಮುಂಚೆ ತುಂಬ ಹಿಂದೆ ಚಿಕ್ಕ ವಯಸ್ಸಲ್ಲಿ ಅಷ್ಟೇ. ಯಾಕಂದರೆ ನಮ್ಮ ತಂದೆ ತುಂಬ ಕ್ಲೋಸ್ ಆಗಿದ್ದರು. ಅವಾಗ ಮೀಟ್ ಮಾಡೋರು, ಯಾವುದೋ ಶೂಟಿಂಗ್ ಹೋದಾಗ ಔಟ್ಡೋರಲ್ಲಿ ಅಲ್ಲಿ ಇಲ್ಲಿ, ತುಂಬ ಚಿಕ್ಕ ವಯಸ್ಸು, ಅಷ್ಟೊಂದು ನೆನಪಿಲ್ಲ. ಆಮೇಲೆ ಯಾವಾಗ ಒಂದು ಸರಿ ಹೇಳಿದ್ರು, ಬೈ ಇದು ನಮ್ಮದು ನಿಮ್ಮದು ಫೋಟೋ ಇತ್ತು ಬೈ, ನಾನು ನೋಡಿದೆ ಬೈ, ನಾನು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಅವಾಗ ಕೂದಲೆಲ್ಲ ಹಿಂಗೆ ಬಿಟ್ಕೊಂಡಿದ್ದ, ಅದೆಲ್ಲ ತೋರಿಸಿದ್ದ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದೆ ಒಂದು ನವಾಗಿರೋದು. ಓಕೆ ಸರ್, ಅಂದರೆ ಒಂದೆಂತ ಅಂದರೆ ಅದೇ ನೀವೇ ಹೇಳಿದ್ರಿ ಆ್ಯಕ್ಚುಲಿ, ಅಂದರೆ ನವಗ್ರಹ ರಿಲೀಸ್ ಟೈಮಲ್ಲಿ ಕೂಡ ನಾವು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಡುವಾಗ ಏನೋ ಕ್ಯಾಮ್ರಾ ಮುಂದೆ ಬರೋದು ಇಷ್ಟ ಇಲ್ಲ ಅಂತೇನೋ ಅವರು ಆ್ಯಕ್ಚುಲಿ ಹಿಂದೇಟ್ ಹಾಕಿದ್ರು. ಅಂದರೆ ನಿಮ್ಗೆ ಏನಾದರೂ ಹೇಳಿದ್ರೆ, ಬಿಕಾಸ್ ನೀವೊಂದು ಇಂಟರ್ವ್ಯೂ ಎಲ್ಲ ಮಾಡಿದ್ರಿ ಒಟ್ಟಿಗೆ ಎಲ್ಲ, ನಿಮ್ಮ ಇಡೀ ತಂಡ ಕೂತ್ಕೊಂಡು, ಅದಕ್ಕೂ ಅವ್ರು ಇರಲಿಲ್ಲ ಆ್ಯಕ್ಚುಲಿ. ಯಾಕೆ ಎಕ್ಸಾಕ್ಟ್ಲಿ ಅವರು ಕ್ಯಾಮ್ರಾ ಮುಂದೆ ಬರಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ? ಆ್ಯಂಡ್ ಜೊತೆಗೆ ಇನ್ನೊಂದೇನಂದರೆ ಅವಕಾಶಗಳಿಗೋಸ್ಕರ ಅವ್ರು ಕಾಯ್ತಾ ಇದ್ರು, ಬಟ್ ಏನೋ ಸಿಗಲಿಲ್ಲ ಅನ್ನೋ ಥರ ಎಲ್ಲ ಸುದ್ದಿ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ. ಅದೂ ಕೂಡ ಇದೆ. ಯಾಕಂದರೆ ಅವನು ಅದೇ ಟೈಫಾಯ್ಡಿಂದ ಒಂಚೂರು ವೀಕ್ ಆಗಿಬಿಟ್ಟಿದ್ದ. ಹೇಳ್ದ, ಬೈ ಈ ರೀತಿ ತುಂಬ ಸಣ್ಣ ಆಗಿದ್ದೀನಿ, ಆಮೇಲೆ ನೋಡಿದವರು ಯಾಕೆ ಹಿಂಗಾಗಿದ್ದೀರಾ ಅದು ಇದು ಅಂತ ಕೇಳ್ತಾರೆ. ಆಮೇಲೆ ನನಗೆ ಒಂಥರ ಬೇಜಾರಾಗುತ್ತೆ, ಸುಮ್ಮನೆ ಬೇರೆ ಏನೋ ಒಂದು ಹೇಳೋದು ಅದು ಇದು. ಅದಕ್ಕೆ ಬೇಡ ಅಂತ ನಾನೇ ಅವಾಯ್ಡ್ ಆಗಿಬಿಟ್ಟೆ. ಹೇಳ್ಬಿಡಿ ದಿನಕರ್ ಅವ್ರಿಗೆ ಅಂತ. ಆಯ್ತು ಬಿಡಪ್ಪಿ ಹೇಳ್ತೀನಿ ಅಂದೆ. ಅದೇ ಥರ ಹೇಳಿದೆ ದಿನಕರ್ಗೂ. ಬಟ್ ಬೇರೆ ಅನ್ನೋ ಥರ ಅಂದರೆ ಅವಕಾಶ ಇರಲಿಲ್ಲ, ಅದು ಕರೆಕ್ಟೇ. ಯಾಕಂದರೆ ನಮ್ಮ ಇಂಡಸ್ಟ್ರೀಲಿ ಕೆಲವೊಂದು ಬೇಜಾರು ಸಂಗತಿಗಳು ಅದೇ ಇರ್ತವೆ. ಏನಂದರೆ ಒಳ್ಳೆ ಕಲಾವಿದರು ಇರ್ತಾರೆ, ಕಲಾವಿದರಿಗೆ ಒಂದು ಸರಿಯಾದ ವೇದಿಕೆ ಸಿಗಲಿಲ್ಲ, ಒಂದು ಮನ್ನಣೆ ಸಿಗಲಿಲ್ಲ ಅಂದರೆ ಅವರು ಕೆಲವೊಬ್ಬರು ಒಂದು ಫ್ರಸ್ಟ್ರೇಷನ್ಗೆ ಹೋಗ್ತಾರೆ, ಕೆಲವರು ಇನ್ನೇನೋ ಮಾಡ್ಕೊತಾರೆ. ಆ ರೀತಿ ಅಂದರೆ ಅವಕಾಶವಾದಿಗಳಿಗೆ ಅವಕಾಶ ಸಿಗಬೇಕು ಅನ್ನೋರಿಗೆ ಸಿಗೋದಿಲ್ಲ. ಇಲ್ಲಿ ಬೈ ಲಕ್ ಅಂತಾರಲ್ಲ, ಕೆಲವೊಂದು ಆ ರೀತಿಯಿಂದನೂ ಕೆಲವೊಂದು ಅವರಲ್ಲಿ ಏನೂ ಟ್ಯಾಲೆಂಟ್ ಇಲ್ಲದೇ ಇದ್ದರೂ ಕೆಲವೊಂದು ಬಂದ್ಬಿಡ್ತಾರೆ. ಬೈ ಫ್ಲೂಕ್ ಅಂತ ಅನ್ಬೋದು, ಆ್ಯಕ್ಸಿಡೆಂಟಲಿ ಅನ್ಬೋದು, ಅವ್ರ ಟೈಮ್ ಚೆನ್ನಾಗಿತ್ತು ಅಂತ ಹೇಳ್ಬೋದು, ಹಂಗೆ ಆಗ್ತಾರೆ. ಬಟ್ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಉದ್ದೇಶ ಅಷ್ಟೇ. ಬಟ್ ಒಬ್ಬ ಒಳ್ಳೆ ಕಲಾವಿದನಿಗೆ, ಒಳ್ಳೆ ನಟನಿಗೆ ಒಂದು ಈ ರೀತಿ ಅವಕಾಶ ಮಿಸ್ ಆಯ್ತಲ್ಲ ಅನ್ನೋದೂ ಒಂದು ಕೊರಗಿತ್ತು. ಅದನ್ನು ಅವರ ಅತ್ತೆನೂ ಹೇಳ್ತಾಯಿದ್ರು ಇವತ್ತು. ಅವ್ನು ಭಾಳ ಇದು ಮಾಡ್ತಿದ್ದ, ತುಂಬ ಸ್ವಾಭಿಮಾನಿ, ಹೋಗಿ ಕೇಳೋ ಅಂದರು ಇಲ್ಲ ಅಂತಾನೆ. ಆಮೇಲೆ ಅರಸೋರ ಹತ್ರನೂ ಹೋಗಿ ಹೇಳು ಅಂದರೆ ಇಲ್ಲ ಪಾಪ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಇದು ಇದು ಅಂದರೆ ಅಷ್ಟು ಸ್ವಾಭಿಮಾನಿ. ಏನೇ ಅವರು ಹೇಳ್ತಾಯಿದ್ರು, ಅವ್ನು ಏನೇ ಬೈದರು ಯಾರೇ ಏನೇ ಅಂದ್ರೂ ಹಿಂತಿರುಗಿ ಹೇಳ್ತಿರ್ಲಿಲ್ಲ ಏನಕ್ಕೋ ಅಂತ, ಅಷ್ಟು ಸೈಲೆಂಟ್ ಇರೋನು. ಅದೇ ಕೆಲವೊಬ್ರು ಇರ್ತಾರೆ ಸ್ವಾಭಿಮಾನಿಗಳು, ಅಂದರೆ ಎಕ್ಸ್ಪ್ಲೋರ್ಡ್ ಮಾಡಲ್ಲ. ಅಟ್ಲೀಸ್ಟ್ ಒಂದು ಸರಿ ಆದರೂ ಎಕ್ಸ್ಪ್ಲೋರ್ಡ್ ಮಾಡಿಬಿಟ್ಟಿದ್ರೆ ಇಷ್ಟೊದೇ ಒಂದು ಲೈಫ್ ಚೆನ್ನಾಗಿರ್ತಿತ್ತೇನೋ ಅಂತ ಒಂದು ಅನ್ನಿಸ್ತು. ಸರ್, ಅದೇ ನೀವು ಕೂಡ ಪಾರ್ಥಿವ ಶರೀರವನ್ನು ಅಂದರೆ ನೋಡಿ ಬಂದಿದ್ದೀರಾ, ಜೊತೆಗೆ ದಿನಕರ್ ಅವರು ಕೂಡ ಇದ್ರು ಅಂತೇಳಿ. ಯಾರೆಲ್ಲ ಬಂದಿರೋ? ದರ್ಶನ್ ಸರ್ ಏನಾದರೂ ಬಂದಿದ್ರಾ ಅಥವಾ ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ದರ್ಶನ್ ಅವ್ರು ಬಂದಿರಲಿಲ್ಲ. ದಿನಕರ್ ಹೇಳ್ದ ಈ ಥರ ಹಿಂಗೆ. ನಾನು ದಿನಕರ್ ಫೋನ್ ಮಾಡಿದೆ, ಇನ್ಫ್ಯಾಕ್ಟ್ ಅವನು ಎತ್ತಲಿಲ್ಲ, ಅಂದರೆ ಮೊಬೈಲ್ ಏನೋ ಸೈಲೆಂಟ್ ಆಗಿ ಇಟ್ಟಿದ್ದೆ ಅಂದ. ಆಮೇಲೆ ನಾನು ಮೆಸೇಜ್ ಹಾಕಿದ್ದೆ, ಮೆಸೇಜ್ ಆದಮೇಲೆ ಫೋನ್ ಮಾಡ್ದೆ. ಹೇಳ್ದೆ ದಿನಕರು, ಈ ಥರ ಅಣ್ಣಂಗೆ ಹೇಳಿದೆ ಈ ರೀತಿ ಗರಿ ಹಿಂಗಾಯಿತು. ಹೌದಾ ಸರಿ ಅಂತಂದು. ಬಟ್ ಅಲ್ಲಿ ಬಂದಾಗ ನಾನು ಆಮೇಲೆ ದಿನಕರ್ ಇಬ್ಬರು ಬಂದಿದ್ವಿ, ಮಿಕ್ಕಿದವರೆಲ್ಲ ಬಂದು ಹೋದ್ರಂತೆ, ಬಟ್ ಯಾರೂ ಅಷ್ಟು ಗೊತ್ತಿಲ್ಲ. ಆಮೇಲೆ ನಮ್ಮದು ಇಲ್ಲೆಲ್ಲ ಕೆಲವು ಜವಾಬ್ದಾರಿ ಇರ್ತವಲ್ಲ, ಎಡಿಟಿಂಗ್ ಕೆಲಸ, ಅಲ್ಲಿಗೆ ಅಂತ ಬರಬೇಕಾಗಿತ್ತು. ಅಲ್ಲಿ ಹೋಗಿ ಒಂದಷ್ಟಿತ್ತು, ನಾನು ನಮ್ಮ ಮಿಸ್ಸಸ್ ಹೋಗಿದ್ವಿ. ಹೋಗಿ ಸ್ವಲ್ಪ ಹೊತ್ತಿದ್ದು ನೋಡ್ಕೊಂಡು ಬಂದ್ವಿ. ಆಮೇಲೆ ಇನ್ನೊಂದಷ್ಟು ಜನ ಚಾನಲ್ಸ್ಗೆಲ್ಲ ಕೆಲವ್ರು ಹೇಳಿದ್ದೆ ನಾನು, ಅವರು ಬಂದು ನೋಡ್ಕೊಂಡು ಹೋದರು. ಸರ್, ಇನ್ನು ಕೊನೆಯದಾಗಿ ಆ್ಯಕ್ಚುಲಿ ನವಗ್ರಹ ಸಿನಿಮಾದಲ್ಲಿ ನಿಮ್ಮಿಬ್ಬರ ನಡುವೆ, ಅಂದರೆ ನಾಗಿ ಮತ್ತು ಶೆಟ್ಟಿ ನಡುವೆನೇ ಜಗಳ ಆಗಿ ಅವರು ಆ್ಯಕ್ಚುಲಿ ಅಲ್ಲಿ ಸಾಯ್ತಾರೆ. ಸೊ ಆವತ್ತಿನ ಆ ಒಂದು ಕೆಲವೊಂದಷ್ಟು ನೆನಪುಗಳನ್ನು ಏನಾದ್ರು ಹಂಚ್ಕೊಳ್ಳೋದಾದರೆ, ಜೊತೆಗೆ ಇನ್ನೊಂದು ಕಾಕತಾಳೀಯ ಏನಂತಂದರೆ ಅವರ ತಂದೆ ದಿನೇಶ್ ಅವರು ಕೂಡ ಹೃದಯಾಘಾತದಿಂದನೇ ತೀರ್ಕೊಂಡಿದ್ದು. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಟ್ ಅದೇ ಹೃದಯಾಘಾತ ಕೆಲವೊಮ್ಮೆ ಅನ್ಬೋದು, ಹೆರಿಡಿಟರಿ ಅದು ಇದು ಅನ್ನೋ ಥರನೂ ಹೇಳ್ಬೋದು. ಬಟ್ ಅದು ಅಷ್ಟು ಸೈಂಟಿಫಿಕ್ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ನವಗ್ರಹದಲ್ಲಿ ಅಂದರೆ ತುಂಬ ಒಂದು ಜೋವಿಯಲ್ನೆಸ್ಸು. ನಾನು ಗಿರಿ ರೂಮ್ ಶೇರ್ ಮಾಡ್ತಾಯಿದ್ವಿ ಸಂದೇಶ್ ಪ್ರಿನ್ಸಲ್ಲಿ, ಒಂದೇ ಇದರಲ್ಲಿ. ನಾನು ಎಲ್ಲರಿಗೂ ಸಪ್ರೇಟ್ ರೂಮ್ ಅಂತಿದ್ರು. ನಾನು ಇಲ್ಲ, ನಾನು ಇವನ ಜೊತೆನೇ ಇರ್ತೀನಿ, ನಾನು ಒಬ್ಬನೇ ಏನು ಅಂತ ಮಾಡೋದು. ಅವನು ಬೈ ನಾನು ಅರಸು ಸರ್ ಜೊತೆ ಇರ್ತೀನಿ, ಹಂಗೆ ಹಿಂಗೆ ನಾನು ಜೊತೆಲೇ ಇರ್ತಿದ್ವಿ ಆರಾಮಾಗೆ. ಒಂದು ಜೋವಿಯಲ್ಲಿ ನಾನು ಅವನು ಒಂಥರ ಈ ಕುಚ್ಕೋ ಥರ ಇರ್ತಿದ್ವಿ. ಚೆನ್ನಾಗಿತ್ತು, ತುಂಬ ಎಂಟರ್ಟೈನ್ ಮಾಡೋನು. ಆ್ಯಕ್ಚುಲಿ ನಮ್ಮ ಇಡೀ ಟೀಮಲ್ಲಿ ದಿ ಬೆಸ್ಟ್ ಎಂಟರ್ಟೈನರ್ ಅಂದರೆ ಗಿರಿ.
ಆ ಒಂದು ಟೈಮಿಂಗು, ಆ ಹ್ಯೂಮರ್ ಸೆನ್ಸ್ ಆಫ್ ಹ್ಯೂಮರು ಅವೆಲ್ಲ ತುಂಬ ಚೆನ್ನಾಗಿತ್ತು ಒಂದು. ಹಾಗಾಗಿ ಆ ನೆನಪುಗಳು ನಿಜವಲ್ಲ ಅದು ಮರೆಯೋಕ್ಕಂತೂ ಆಗೋದಿಲ್ಲ. ಯಾವಾಗ ನ್ಯೂಸ್ ನಾನು ನಿನ್ನೆ ಅದು ಕೇಳಿದ್ನೋ, ನಾನು ಇನ್ಫ್ಯಾಕ್ಟ್ ಎಡಿಟ್ ಮಾಡುವಾಗಲೂ ಅದೊಂದು ಫೀಲ್ ಮಾಡ್ತಾಯಿದ್ದೆ. ಅದು ಬಂದ ತಕ್ಷಣ ಒಂದು ಫ್ಲ್ಯಾಶ್ ಬ್ಯಾಕ್ ಹೊಟ್ಟೋಗುತ್ತೆ ನಮಗೆ. ಆ ಟೈಮಲ್ಲಿ ಹೆಂಗಿದ್ದಿದ್ದು, ಹಂಗಿದ್ದವನು ಮನುಷ್ಯ ಈಗ ಸಡನ್ನಾಗಿ ಇಲ್ಲ ಅಂತಂದರೆ ಒಂಚೂರು ಯಾರಿಗಾದರೂ ಫೀಲ್ ಆಗುತ್ತೆ. ಬಟ್ ಅವನು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತನನ್ನು ಕಳೆದುಕೊಂಡಂತಹ ಒಂದು ದುಃಖವನ್ನು ಭರಿಸುವ ಶಕ್ತಿ ನಿಮಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ನಾಗೇಂದ್ರ ಅರಸ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.